ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದಂತಹ KDP ಸಭೆಯಲ್ಲಿ ಮಾಲೂರು ಶಾಸಕರಾದ KY ನಂಜೇಗೌಡರು ಬಾಲ್ಯ ವಿವಾಹವನ್ನು ಪ್ರೋತ್ಸಾಹ ಮಾಡುವ ಮುಖಾಂತರ ಬೆಳೆದು ನಿಲ್ಲಬೇಕಾದ ಹೆಣ್ಣು ಮಕ್ಕಳ ಭವಿಷ್ಯವನ್ನು ಒಬ್ಬ ಶಾಸಕರೇ ಚೂಡ್ತಾರಂದರೆ ಅದರಂಥ ದುರಾದೃಷ್ಟಕರ ವಿಚಾರ ಇನ್ನೊಂದಿಲ್ಲ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ನೀಡಿರುವಂತಹ ಸಂವಿಧಾನದ ಅಡಿಯಲ್ಲಿ ಇವತ್ತು ಮಹಿಳೆಯರಿಗೆ ಅಡಿಗೆ ಕೋಣೆಯಲ್ಲಿದ್ದಂಥ ಮಹಿಳೆಯನ್ನು ಈ ದೇಶ ಆಳುವಂತಹ ಮಟ್ಟಕ್ಕೆ ತಂದು ನಿಲ್ಲಿಸಿರುವಂತಹ ಮಹಿಳೆಯರಿಗೆ ಪ್ರೋತ್ಸಾಹ ಮಾಡಿತು. ಇಂದಿನ ಕಾಲದಲ್ಲಿತ್ತು ಬಾಲ್ಯ ವಿವಾಹ, 8 ವರ್ಷ 9 ವರ್ಷ 10 ವರ್ಷಕ್ಕೆ ಮಾಡ್ತಾಯಿದ್ರು. ಆದರೂ ಸಹ ಆ ಒಂದು ಹೆಣ್ಣು ಮಗುವು ಆ ಬಾಲ್ಯ ವಿವಾಹಕ್ಕೆ ಒಳಪಟ್ಟು ತನ್ನ ಭವಿಷ್ಯವನ್ನು ತಾನೇ ಹಾಳು ಮಾಡ್ಕೊತಾ ಇದ್ರು. ಅಂತಹ ಪರಿಸ್ಥಿತಿಯಲ್ಲಿ ಬಾಬಾ ಸಾಹೇಬ್ ನೀಡಿರುವಂತಹ ಒಂದು ಸಂವಿಧಾನದ ಅಡಿಯಲ್ಲಿ ಹೆಣ್ಣು ಮಕ್ಕಳಿಗೂ ಸಮಾನವಾದ ಹಕ್ಕನ್ನು ನೀಡಿರುವುದೊಂದು ನಮ್ಮ ಶಾಸಕರಿಗೆ ಪರಿಜ್ಞಾನವಿಲ್ಲವೇ? ಆ ಒಂದು KDP ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಜಿಲ್ಲಾಡಳಿತ ಇದೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ದಾರೆ. ಏಕಾಏಕಿ ಒಬ್ಬ ಅಧಿಕಾರಿಯನ್ನು ಸರ್ಕಾರಿ CDPOವನ್ನು ಮಾಲೂರು CDPOವನ್ನು ಏನು ಏಕವಚನದಲ್ಲಿ ಮಾತಾಡುವ ಮುಖಾಂತರ ನಾನು ಫೋನ್ ಕರೆ ಮಾಡೋದು ನಿಂತಲ್ಲ. ಏನೋ ಹಳ್ಳಿಗಳಲ್ಲಿ 17 ವರ್ಷ ಆಗಿದ್ರು 6 ತಿಂಗಳು ಕಮ್ಮಿ ಇದ್ದರೂ ಮದುವೆ ಮಾಡಿಬಿಡ್ತಾರೆ. ನೀವು ಯಾರೋ ಕಿಡಿಗೇಡಿಗಳು ಕೊಡೋಂಥ ಅರ್ಜಿಗಳಿಗೆ ಹೋಗಿ ಆ ಮದುವೆಗಳನ್ನ ನಿಲ್ಲಿಸ್ತಿರಲ್ಲ. ಏನೋ ಒಬ್ಬ ಶಾಸಕರು ಮರ್ಯಾದೆ ಇಲ್ಲ ಅಂತ ಹೇಳ್ತಿರಲ್ಲ. ಅಲ್ಲ ಸ್ವಾಮಿ, ನಿಮ್ಮ ಕುಟುಂಬದಲ್ಲಿ ಹೆಣ್ಣು ಮಕ್ಕಳಿದ್ದು ಅವ್ರಿಗೆ 16 ವರ್ಷ 17 ವರ್ಷಕ್ಕೆ ಮದುವೆ ಮಾಡಿ ನೋಡಿ, ಗೊತ್ತಾಗ್ತದೆ. ನಿಮಗೊಂದು ನ್ಯಾಯ, ನಿಮ್ಗೆ ಮತ ಹಾಕೋದಂತ, ನಿಮ್ಗೆ ಜೇಕಾರ ಹಾಕೋದಂತ ಮತಬಾರನಕ್ಕೊಂದು ನ್ಯಾಯನಾ? ಇದು ಯಾವ ನ್ಯಾಯ ಸ್ವಾಮಿ? ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ನೀಡಿರುವಂತಹ ಸಂವಿಧಾನದ ತಿಳುವಳಿಕೆ ನಿಮಗಿಲ್ವಾ? ಒಬ್ಬ ಜನಪ್ರತಿನಿಧಿವು, ಆ ತಾಲೂಕಿನ ಪ್ರಥಮ ಪ್ರಜೆ ನೀವು ಈ ಥರ ಮಾತಾಡ್ತೀರಂದರೆ ಅದು ದುರಾದೃಷ್ಟಕರ. ಈ ಕೂಡಲೇ ಮಾಲೂರು ಶಾಸಕರಾದಂಥ KY ನಂಜೇಗೌಡ ಸಾಹೇಬರು ಮಹಿಳೆಯರನ್ನು ಮತ್ತು ಆ CDPO ಅಧಿಕಾರಿಯನ್ನು ಬಹಿರಂಗವಾಗಿ ಕ್ಷಮಾಪಣೆ ಕೇಳಲೇಬೇಕಂತ ರೈತ ಸಂಘ ಒತ್ತಾಯ ಮಾಡ್ತಾಯಿದ್ದೀವಿ. ನಾವು ಯಾಕೆ ಒತ್ತಾಯ ಮಾಡ್ತಾಯಿದ್ದೀವಿ ಗೊತ್ತಾ? ಇವತ್ತು ಹೆಣ್ಣು ಮಕ್ಕಳಿಗೆ 17 ವರ್ಷಕ್ಕೆ ಬಾಲ್ಯ ವಿವಾಹ ಮಾಡಾಕಿದರೆ ಅವ್ರ ಭವಿಷ್ಯ ಏನಾಗ್ತದೆ? ಅಲ್ಲ, ಭವಿಷ್ಯ ಏನಾಗ್ತದೆ? ಅವ್ರ ಎಜುಕೇಷನ್ ಏನಾಗ್ತದೆ? ಅವ್ರ ಭವಿಷ್ಯದ ಆಳು ನೀವೇ ಮಾಡ್ತಾ ಇದ್ದೀರಲ್ವಾ? ಬಾಲ್ಯ ವಿವಾಹ ಇವತ್ತಿನ್ನೂ ಹೆಚ್ಚಳ ಮಾಡಬೇಕು. ಅವರು ದುಡಿದು ಕಷ್ಟಪಟ್ಟು ಓದಿ ಆ ಒಂದು ಕೆಲಸಕ್ಕೆ ಸೇರಿಕೊಂಡು ದುಡಿದು ಅವ್ರ ಭವಿಷ್ಯನ ರೂಪಣೆ ಮಾಡಿಕೊಂಡ ನಂತರ ಮದುವೆ ಮಾಡಿಕೊಳ್ಳಿ. ಅದನ್ನು ಬಿಟ್ಟು ನೀವು ಬಾಲ್ಯ ವಿವಾಹಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ದೀರಲ್ಲ, ಇದು ನಿಮ್ಮ ಜವಾಬ್ದಾರಿ ಸ್ಥಾನದ ಶಾಸಕ ಸ್ಥಾನಕ್ಕೆ ಇದು ಶೋಭೆಯಲ್ಲ. ಅದರಾಗ ಜಿಲ್ಲಾ ಉಸ್ತುವಾರಿ ಸಚಿವರೇ ನಿಮ್ಮ ಸಮ್ಮುಖದಲ್ಲೇ ಬಾಲ್ಯ ವಿವಾಹಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅಂದರೆ ಅದಂತೂ ದುರಾದೃಷ್ಟಕರಿಲ್ಲ. ಒಂದು ಕಡೆ ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ದಾರೆ, ಮಾನ್ಯ ಜಿಲ್ಲಾಧಿಕಾರಿಗಳಿದ್ದಾರೆ, ಏನು ಎಲ್ಲ ಶಾಸಕರುಗಳಿದ್ದಾರೆ, ಮತ್ತು KGF ರೂಪಾ ಶಶಿಧರ್ ಅವರಾದರೂ ಆಪೋಸ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡ್ತಾ ಇಲ್ಲ? ಅಲ್ಲಿಗೆ ಮಾಲೂರು ಶಾಸಕರು ಹೇಳಿರೋ ಹೇಳಿಕೆ ಸಮರ್ಥನೆ ಮಾಡ್ಕೊತಾ ಇದ್ದೀರಾ? ನಾವು ಅದನ್ನು ಖಂಡಿತವಾಗಿ ಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ. ಬಾಲ್ಯ ವಿವಾಹಕ್ಕೆ ನೀವು ಏನು ಪ್ರೋತ್ಸಾಹ ಕೊಡ್ತೀರಾ ಅದು ಸಂವಿಧಾನಕ್ಕೆ ನೀವು ಮಾಡಿದಂತಹ ವಿರೋಧಿ ನೀತಿ ಆಗ್ತಾ ಇದೆ. ಯಾಕಂದರೆ ಬಾಬಾ ಸಾಹೇಬ್ ನೀಡಿರುವ ಶಿಕ್ಷಣ, ಮಹಿಳೆಯರಿಗೆ ಶಿಕ್ಷಣ ಕೊಟ್ಟಿದ್ದಾರೆ. 4 ಕೋಣೆಯಲ್ಲಿ ಆ ಕತ್ತಲೆ ಕೋಣೆಯಲ್ಲಿದ್ದವರನ್ನು ಇವತ್ತು ದುಡಿಯುವ ಕಾರ್ಮಿಕರಿಂದ ಹಿಡಿದು ದೇಶನಾಳುವಂತಹ ಮಟ್ಟಕ್ಕೆ ಇವತ್ತು ಹೆಣ್ಣು ಮಕ್ಕಳು ಹೋಗಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಸಂವಿಧಾನದಲ್ಲಿರುವಂತಹ ಶಕ್ತಿ. ಆ ಶಕ್ತಿಯನ್ನು ನಿಮಗೆ ಅರಿವಿಲ್ಲ. ಅಜ್ಞಾನಿಗಳಂತೆ ಅನಕ್ಷರಸ್ಥರಂತೆ ನೀವು ರಾಜಕೀಯ ಮಾಡೋಕ್ಕೆ ಹೋಗಬೇಡಿ. ಹೆಣ್ಣು ಮಕ್ಕಳ ಬಾಲ್ಯ ವಿವಾಹದ ವಿಚಾರದಲ್ಲಿ ನೀವು ಹೇಳಿರುವಂತಹ ಹೇಳಿಕೆಯನ್ನು ಬಹಿರಂಗವಾಗಿ ವಾಪಸ್ ಪಡಿಬೇಕು. ಮತ್ತು ಅಧಿಕಾರಿಗಳ ವಿರುದ್ಧ ನೀವು ಏನು ಏಕವಚನ ಮಾಡಿರ್ತೀರೋ ಆ ಹೆಣ್ಣು ಮಕ್ಕಳನ್ನು ಬಹಿರಂಗ ಕ್ಷಮಾಪಣೆ ಕೇಳಲೇಬೇಕು. ಇಲ್ಲವಾದರೆ ರೈತ ಸಂಘದ ಹೋರಾಟ ವಿಭಿನ್ನವಾಗಿ ಇರುತ್ತಂದೇಳಿ ಎಚ್ಚರಿಕೆ ನೀಡ್ತಾರೆ.